ಸರ್ ಮತ್ತೆ ಪತ್ರಿಕೆ ಸೋರಿಕೆ ಆಗಿದೆ, ಪದೇ ಪದೇ ಸೋರಿಕೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿದೆ, ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಬರುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿದೆ, ಏನಿದೆ ವ್ಯವಸ್ಥೆ? ಸರ್, ವಿಶೇಷವಾಗಿ ಸೌತ್ ಇಂಡಿಯಾ ಮಕ್ಕಳು ಡಿಪ್ರೆಸ್ ಆಗಿದ್ದಾರೆ. ಇದು ನೀಟ್ ಜಾರಿಗೆ ಬಂದಾಗಿಂದ 2017ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ, ಎವ್ರಿ 2 ಇಯರ್ಸ್ಗೊಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ಲಿ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂಥ ಪ್ರಾಫಿಟ್ ಇರೋ ಆರ್ಗನೈಸೇಷನ್ನು ಒಂದು ಕ್ವಶನ್ ಪೇಪರ್ನ ಪ್ರಾಪರಾಗಿ ಎಕ್ಸಾಮ್ ಸೆಂಟ್ರಿಗೆ ತಲುಪ್ಸೋಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ BJPನ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದರೆ ತಂದೆ ತಾಯಿ 1 ಕೋಟಿ, ಅಂದರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನು ಮಾಡೋಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗಲ್ಲಿ ಬಂದು ಭಾಷಣ ಮಾಡ್ತಾರೆ, ವಿದ್ಯಾರ್ಥಿಗಳ ಸೈನ್ಸ್ ಆಫ್ ಸಫರಿಂಗ್ ಕೇಳೋರಿಲ್ಲ, ಏನೂ ಮಾಡೋಂಗಿಲ್ಲ. ಅವ್ರಿನ್ನು 15 ದಿನಕ್ಕೆ ನೀಟ್ ನಡೆಸ್ತಾರೋ, 1 ತಿಂಗಳಿಗೆ ನೀಟ್ ನಡೆಸ್ತಾರೋ, ಒಂದು 10-15 ದಿನ ಅಂತೂ ಬೇಕು. ದಯವಿಟ್ಟು ಮೆಂಟಲಿ ಪ್ರಿಪೇರ್ ಆಗಿ. 15 ಡೇಸಿಗೆ ಬಂದರೆ ಹೆಂಗೆ ಓದಬೇಕು, 30 ಡೇಸ್ಗೆ ಬಂದರೆ ಹೆಂಗೆ ಓದಬೇಕು, ಅಕಸ್ಮಾತ್ 45 ಡೇಸ್ಗೆ ಬಂದರೆ ಹೆಂಗೆ ಓದಬೇಕು. ಇವತ್ತಿಂದ ಪ್ರಿಪ್ರೇಷನ್ ಮೋಡಿಗೆ ಬನ್ನಿ. ಡೈಲಿ ಗೂಗಲ್ ಸರ್ಚ್ ಮಾಡಿ ಯಾವಾಗ ಎಕ್ಸಾಮ್ ಅಂತ ತಲೆ ಕೆಡಿಸ್ಕೋಬೇಡಿ. ಆಲ್ ಟಿಕೆಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನೀವು ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ, ಹೊಸ್ದಾಗಿ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಕಟ್ಟಿರೋ ಫೀಸ್ ಏನು 1700 ರೂಪಾಯಿ ಜನರಲ್ ಅವ್ರು ಕಟ್ಟಿದ್ದೀರಾ, 1600 ರೂಪಾಯಿ OBC ಅವ್ರು ಕಟ್ಟಿದ್ದೀರಾ, ಅದು ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಆಲ್ ಟಿಕೆಟ್ಟು ಸೆಂಟರ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಪ್ರಿಪೇರ್ ಆಗಿ. ಕರ್ನಾಟಕದ ವಿದ್ಯಾರ್ಥಿಗಳು 1,80,000 ನಿಮ್ಮ ತಂದೆ ತಾಯಿಗಳ ಪೋಷಕರ ಪರಿಶ್ರಮ, ನಿಮ್ಮ ಪರಿಶ್ರಮ ವಿಫಲ ಆಗಬಾರ್ದು. ಇನ್ನೊಂದು 15-20 ಡೇಸ್ ದಯವಿಟ್ಟು ತಮ್ಮ ಕಾಲೇಜುಗಳಿಗೆ ಹೋಗ್ತಿರೋ, ವಿದ್ಯಾಸಂಸ್ಥೆಗಳಿಗೆ ಹೋಗ್ತಿರೋ, ಪ್ಲೀಸ್ ಸೀರಿಯಸ್ ನೋಟಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಈ ಬಾರಿ NT ಅವರು ಟ್ರಾನ್ಸ್ಪರೆಂಟಾಗಿ ನಡೆಸ್ತಾರೆ ಅಂತ ಏನು 10 ದಿನ ಇದ್ದಾಗ NT ಅವರು ಈ ಪಾರ್ಟಿ ಟ್ವೀಟ್ ಮಾಡಿದ್ದು ನಾನು ನೋಡಲೇ ಇಲ್ಲ ಸರ್. ಒಂದು 4 ದಿನ ಇತ್ತು ಸರ್ ಎಕ್ಸಾಮು. ವಿ ಆರ್ 10 ಸ್ಟೆಪ್ಸ್ ಅಹೆಡ್. ನೀವು ಚಿಕ್ಕ ಮಕ್ಕಳಲ್ಲ, ನೀವು ಬೆಳೆದಿದ್ದೀರಾ, ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ. ಟ್ವೀಟ್ ನೋಡಬೇಕು ಸರ್. ಸ್ಟೇಟ್, ನ್ಯಾಷನ್, ಸೋಷಿಯಲ್ ಮೀಡಿಯಾ ಎಲ್ಲ ಭಯ ಬಿದ್ದುಬಿಟ್ರು. ಏನಪ್ಪ NT ಅವ್ರು ಹಿಂಗೆ ಟ್ವೀಟ್ ಮಾಡಿದ್ದಾರೆ, ಏನೇನಾಗುತ್ತೋ, ಪೇಪರ್ ಹೆಂಗೆ ಬರುತ್ತೋ. ಒಂದು 5 ಮಾಡೆಲ್ ಕ್ವಶನ್ಸ್ ಹಾಕಿದ್ರು ಸರ್ NT ಅವರು. ಎಲ್ಲ ಕಾಂಟ್ರವರ್ಸಿ, 5 ಕ್ವಶನು ಕಾಂಟ್ರವರ್ಸಿ ಇತ್ತು. ಸ್ಟೂಡೆಂಟ್ಸ್ ಎಲ್ಲ ಭಯ ಬಿದ್ದುಬಿಟ್ರು, ಪೇಪರ್ ಹೆಂಗೆ ಬರುತ್ತೋ. ಅವ್ರು ಹೇಳಿದ್ರು ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಚೇರ್ಮನ್ ಏನು ಹೇಳಿದ್ರು ಗೊತ್ತಾ? ನೀವೇನಾದರೂ ಎಕ್ಸಾಮ್ ಸೆಂಟ್ರಲ್ಲಿ ಒಬ್ಬರನ್ನೊಬ್ಬರು ಮಾತಾಡಿದ್ರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ NTAಗೆ ಮೆಸೇಜ್ ಬಂದುಬಿಡುತ್ತೆ, ನಾವು ಡಿಸ್ಕ್ವಾಲಿಫೈ ಮಾಡಿಬಿಡ್ತೀವಿ ಅಂತೆಲ್ಲ ಹೇಳಿದ್ರು. ನೋಡಿದ್ರೆ ನಾಸಿಕಲ್ಲಿ ಪೇಪರ್ ಲೀಕ್ ಆಗಿದೆ. ಈಗ 45 ಜನನ ಅರೆಸ್ಟ್ ಮಾಡಿದ್ದಾರೆ, 100 ಜನನ ಅರೆಸ್ಟ್ ಮಾಡ್ತಾರೆ. ಆದರೆ ಈಗಿರೋ ಮಕ್ಕಳ ಮಾನಸಿಕ ಸ್ಥಿತಿ ಬಗ್ಗೆ ಪ್ರಶ್ನೆ ಏನೂ ಮಾಡೋಂಗಿಲ್ಲ, ಜಸ್ಟ್ ಆಗಿದೆ. ಈಗ ದಯವಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳು, ಪೋಷಕರು ಧೈರ್ಯವಾಗಿ ನಿಮ್ಮ ಮಕ್ಕಳನ್ನ ಓದೋಕ್ಕೆ ಹೇಳಿ, ಓದಿಸಿ. ಮತ್ತೆ ನೀಟ್ ಎಕ್ಸಾಮ್ ಬರುತ್ತೆ. ಈ ಬಾರಿ ಅಂಥ ವೈಫಲ್ಯ ನಡೆಯಲ್ಲ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಸರ್, ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟ ನೀವೇನಾದರೂ ದಯವಿಟ್ಟು ಹೋಗ್ತಾ ಇದ್ದೀರಾ? ಸರ್, ಕ್ಯಾಬಿನೆಟ್ ರೀಶಫಲ್ ಆಗ್ತಿದೆ, ಹಿರಿಯರೆಲ್ಲ ಅವಕಾಶ ಸಿಗಬೇಕು. ಸೊ ನಾನು ಜಸ್ಟ್ ತುಂಬ ಜನ ಹೋಗ್ತಾ ಇದ್ದಾರೆ, ಸುಮ್ಮನೆ ಜೊತೆಯಲ್ಲಿ ಹೋಗಿ ಬರ್ತೀನಿ ಅಷ್ಟೇ. ನನಗೇನು ಇಲ್ಲ, ಅಲ್ಲ ನೋಡಿ ಸರ್, ಕೇಳೋದಂತೇನಿಲ್ಲ. ನಾನು ಕೇಳಿದ್ದೀನಿ, ಸರ್ಕಾರ ಕೊಡಬೇಕು ಅನ್ನೋ ವಿನಂತಿ ಖಂಡಿತವಾಗೂ ನೋ ಡಿಮ್ಯಾಂಡ್ಸ್. ಬಟ್ ಒಂದು ಆಸೆ ಇದೆ, ನಾನು ಯೂತ್ ಕೋಟಲ್ಲಿ ಅದೃಷ್ಟ ಒಲಿಬೋದು ಅಂತ. ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ಸಿಗಲಿಲ್ಲ ಅಂದರೆ ಸೀನಿಯರ್ಸಿಗೆ ಸಿಗ್ತಾರೆ. ಈಗ ನಮ್ಮಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರಿದ್ದಾರೆ, ಅವ್ರಿಗೆ ಸಿಕ್ಕಿದ್ರು ವೆಲ್ ಆ್ಯಂಡ್ ಗುಡ್. ಸೀತಾರಾಮ್ ಸಾಹೇಬ್ರಿದ್ದಾರೆ, ಅವ್ರಿಗೆ ಸಿಕ್ಕಿದ್ರು ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ನನಗೆ ಸಿಗುತ್ತೆ ಅಂದರೆ ಸೀತಾರಾಮ್ ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು, ನಮ್ಮ MC ಸಾಹೇಬರು 3 ಜನ ಆಶೀರ್ವಾದ ಮಾಡ್ತಾರೆ, ಮತ್ತು ನನಗೆ ಸಹಕರಿಸ್ತಾರೆ ಅಂತ ಕೂಡ ನಂಬಿಕೆ ಇದೆ. ಬಟ್ ಹೋಗಿ ಕೇಳೋದು ಧರ್ಮ. ಅದೇನೋ ತೆಲುಗಲ್ಲೊಂದು ಮಾತಿದೆ, ಅಡಗಂದೆ ಅಮ್ಮಯ್ಯನ ಭೂ ಪೆಟ್ಟದು ಅಂತ. ಅಂದರೆ ಕೇಳಲಿಲ್ಲ ಅಂದರೆ ತಾಯಿ ಕೂಡ ಕೈ ತುತ್ತು ತಿನ್ಸಲ್ಲ ಅಂತ. ಸೊ ನಾನು ಹೋಗಿ ಕೇಳ್ತೀನಿ, ಒಂದು ಅವಕಾಶ ಕೊಡಿ ಅಂತ. ಸೊ ನಾನು ದೆಹಲಿ ಹೋಗಿ ಬರ್ತೀನಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.